ದಕ್ಷಿಣ ವಲಯ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಚನ್ನರಾಯಪಟ್ಟಣ ತಾಲೂಕು ವಡ್ಡರಹಳ್ಳಿ ಗ್ರಾಮದ ವಿಜಿ ಅಶೋಕ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳು, ಒಕ್ಕೂಟ, ಅಧಿಕಾರಿಗಳು, ಸ್ನೇಹಿತರು ಅಶೋಕ್ ಅವರನ್ನು ಅಭಿನಂದಿಸಿ ಶುಭ ಕೋರಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳನ್ನು ಒಳಗೊಂಡ ದಕ್ಷಿಣ ವಲಯ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟಕ್ಕೆ ಕಳೆದ 18ರಂದು ಅವಿರೋಧವಾಗಿ ಆಯ್ಕೆಯಾದ ಅಶೋಕ್ ಅವರನ್ನು ಪಟ್ಟಣದ ಕ್ಯಾರ್ ಸರ್ಕಲ್ ಮತ್ತು ಹೊಸ ಬಸ್ ನಿಲ್ದಾಣದ ಬಳಿಯ ಭಾರತೀಯ ಜೀವ ವಿಮಾ ಕಚೇರಿ ಮುಂಭಾಗ ಅವರ ಸ್ನೇಹಿತರು, ಜೀವ ವಿಮಾ ಪ್ರತಿನಿಧಿಗಳು, ಅಧಿಕಾರಿಗಳು, ನೌಕರರು ಪಟಾಕಿ ಸಿಡಿಸಿ ಹೂಗುಚ್ಛ ನೀಡಿ ಅಭಿನಂದಿಸಿ ಶುಭ ಕೋರಿದರು. ಈ ವೇಳೆ ಮಾತನಾಡಿದ ಜೀವ ವಿಮಾ ಪ್ರತಿನಿಧಿಗಳಾದ ಅಗಸ್ಟಿನ್ ಮತ್ತು ಎಸ್ಕೆ ಶಿವಾನಂದ್, 3 ರಾಜ್ಯಗಳನ್ನು ಪ್ರತಿನಿಧಿಸುವ ದೊಡ್ಡ ಜವಾಬ್ದಾರಿ ನಮ್ಮ ಸ್ನೇಹಿತ ಅಶೋಕ್ ಅವರಿಗೆ ಸಿಕ್ಕಿರುವುದು ಅತ್ಯಂತ ಸಂತೋಷದಾಯಕ. ಅವರ ಕ್ರಿಯಾಶೀಲತೆ, ಕಾರ್ಯವೈಖರಿ, ಸಂಘಟನಾತ್ಮಕ ಕೆಲಸಗಳಿಂದ ಇಂತಹ ದೊಡ್ಡ ಹುದ್ದೆ ಸಿಕ್ಕಿದೆ. ಅಶೋಕ್ ನಮ್ಮೊಳಗಿನ ಜೀವ ವಿಮಾ ಪ್ರತಿನಿಧಿ ಎನ್ನುವುದೇ ನಮಗೆ ಮತ್ತು ನಮ್ಮ ಮೈಸೂರು ವಿಭಾಗಕ್ಕೆ ಹೆಮ್ಮೆ ತರುವಂಥದ್ದು. ಅವರಿಗೆ ಮತ್ತಷ್ಟು ಉನ್ನತ ಹುದ್ದೆಗಳು ಸಿಗಲಿ ಎಂದು ಆಶಿಸುತ್ತಾ ರಾಜ್ಯದ ಎಲ್ಲ ಪ್ರತಿನಿಧಿಗಳ ಸಮಸ್ಯೆ ಪರಿಹರಿಸುವ ಮೂಲಕ ಅವರುಗಳ ಹಿತ ಕಾಪಾಡುವಂತಾಗಲಿ ಎಂದರು. ಸ್ನೇಹಿತರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ವಿಜಿ ಅಶೋಕ್, ಚನ್ನರಾಯಪಟ್ಟಣ ಪ್ರತಿನಿಧಿಗಳ ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಆರಂಭವಾದ ನನ್ನ ಪಯಣ ಮೈಸೂರು ವಿಭಾಗಕ್ಕೆ 3 ಬಾರಿ ಅಧ್ಯಕ್ಷರಾಗಿ ಸತತ 10 ವರ್ಷ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದರ ಫಲ ರಾಷ್ಟ್ರೀಯ ನಾಯಕರು ಮತ್ತು ದಕ್ಷಿಣ ವಲಯಕ್ಕೆ ಪದಾಧಿಕಾರಿಯಾಗಿ ಆಯ್ಕೆ ಮಾಡಿದ್ದರು. ಇದೀಗ 3 ರಾಜ್ಯಗಳಲ್ಲಿನ 1,80,000 ಪ್ರತಿನಿಧಿಗಳ ಸಮಸ್ಯೆ ಆಲಿಸಿ ಅವರ ನೋವಿಗೆ ಸ್ಪಂದಿಸುವ ದೊಡ್ಡ ಜವಾಬ್ದಾರಿಯ ಹುದ್ದೆಯನ್ನು ನೀಡಿ ನಮ್ಮ ತಾಲೂಕಿನ ಗರಿಮೆಯನ್ನು ಹೆಚ್ಚಿಸಿದ್ದಾರೆ. ನನ್ನ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸಿಕೊಂಡು ಪ್ರತಿನಿಧಿಗಳ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದರು. ಈ ವೇಳೆ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟದ ಸದಸ್ಯರು, ಶಾಖೆಯ ಅಧಿಕಾರಿಗಳು, ನೌಕರರು, ಸ್ನೇಹಿತರು ಇದ್ದರು. ಗೌರವ ಅಧ್ಯಕ್ಷರು ಹಾಗೂ ಇದ್ದಾರೆ. ಅವರೆಲ್ಲರೂ ಅವರ ನಮ್ಮೆಲ್ಲರ ಸಹಕಾರದಿಂದ ಅವರು ಇಷ್ಟು ಮುಂದೆ ಬಂದಿದ್ದಾರೆ. ಅವರು ನಮ್ಮ LIC ಏಜೆಂಟ್ ಅಸೋಸಿಯೇಷನ್ಗೆ ಯಾವುದೇ ಥರದ ತೊಂದರೆ ಬರದ ಹಾಗೆ ಹಾಗೂ ಏಜೆಂಟ್ಗಳಿಗೆ ತೊಂದರೆ ಬರದ ಹಾಗೆ ನೋಡಿಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಹಾಗೂ ಅವರಿಗೆ ಈ ಎಲ್ಲ ಕೆಲಸ ಮಾಡಲು ದೇವರು ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ಅವರ ಕೆಲಸ ಮಾಡಲಿ ಅಂತೇಳಿ ನಾನು ಹಾರೈಸುತ್ತೇನೆ. ಶಾಖೆಯಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ದಕ್ಷಿಣ ವಿಭಾಗೀಯ ವಲಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರೋದು ನಮಗೆಲ್ಲ ಹೆಮ್ಮೆ ಅಂತ ವಿಚಾರ. ಯಾಕೆ ಅಂತಂದರೆ 2048 ಬ್ರಾಂಚ್ ಅಂತಂದರೆ ನಮ್ಮ 48ನೇ ಬ್ರಾಂಚಲ್ಲಿ ನಮ್ಮ ಅಶೋಕ್ರವರು ನಮ್ಮ ಬ್ರಾಂಚಿಂದ ಆಗಿರೋದು ನಮಗೆಲ್ಲರಿಗೂ ಸಹ ಖುಷಿ ತಂದುಕೊಂಡಿದೆ. ಖಂಡಿತವಾಗ್ಲೂ ಅದೇ ಥರ ಅವರು ಅಶೋಕಣ್ಣವರು ಎಲ್ಲ ಬ್ರಾಂಚ್ ಏಜೆಂಟ್ಗಳನ್ನು ಗಮನಿಸಿಕೊಂಡು ಏನೇ ಕೆಲಸ ಕಾರ್ಯಕ್ಕೂ ಸಹ ಅವರು ಸ್ಪಂದಿಸಿಕೊಂಡು ಮಾಡಿಕೊಂಡು ಇದೇ ಥರ ಹೋಗಲಿ. ಇನ್ನು ಮುಂದಿನ ಇದರಲ್ಲಿ ಅಧ್ಯಕ್ಷರಾಗಲಿ ವಲಯ ಮಟ್ಟದಿಂದ ನಾನು ಆ ದೇವರಲ್ಲಿ ಹೇಳ್ಕೊಂತ ಅವರಿಗೆ ಆಯಸ್ಸು ಆಗಲಿ ಕೊಡಲಿ ಅಂತ ಕಾಪಾಡಲಿ. ಅಪ್ರಥಮವಾಗಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿ ನನ್ನ ಕಾರ್ಯವೈಖರಿಯನ್ನು ನೋಡಿ ಮೈಸೂರು ವಿಭಾಗದಲ್ಲಿ 3 ಬಾರಿ ಅವಿರೋಧವಾಗಿ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಹಾಗೆ ಆ 10 ವರ್ಷಗಳ ಕಾಲ ಸುದೀರ್ಘವಾಗಿ ಅಧ್ಯಕ್ಷತೆಯನ್ನು ನಿಭಾಯಿಸಿ ಅಲ್ಲಿಯ ಒಂದು ಕಾರ್ಯವೈಖರಿನ ನೋಡಿ ಆಲ್ ಇಂಡಿಯಾ ಲೀಡರ್ ಮತ್ತು ಝೋನಲ್ ಲೀಡರ್ಸ್ಗಳು ನಿಮ್ಮ ಸೇವೆ ವಲಯ ಮಟ್ಟಕ್ಕೆ ನಮಗೆ ಅವಶ್ಯಕತೆ ಇದೆ, ನೀವು ಸೌತ್ ಸೆಂಟ್ರಲ್ ಝೋನ್ನ ಒಂದು ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅವರು ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಸಹ ನನ್ನ ಎಲ್ಲ ವಿಭಾಗದ ಎಲ್ಲ ಪದಾಧಿಕಾರಿಗಳ ಒಂದು ಆಸೆಯಂತೆ ನಾನು ನಮ್ಮ ಶಾಖೆಯ ಒಂದು ಕೀರ್ತಿ ಪತಾಕೆಯನ್ನು ಆರಿಸಬೇಕು ಅಂತ ಹೇಳಿ ನಾನು ಸಹ 18ನೇ ತಾರೀಕು ನಡೆದಂಥ ಒಂದು ಆಲ್ ಇಂಡಿಯಾ ಜನರಲ್ ಬಾಡಿನಲ್ಲಿ ನಾನು ಸ್ಪರ್ಧಿಸಿದ್ದೆ. ಆ ಒಂದು ಇದರಲ್ಲಿ ದಕ್ಷಿಣ ಮಧ್ಯ ವಲಯದ 3 ರಾಜ್ಯಗಳಿಗೆ ಒಳಪಟ್ಟಂತಹ ಕರ್ನಾಟಕ, ಆಂಧ್ರ, ತೆಲಂಗಾಣ ಈ 3 ರಾಜ್ಯಗಳಿಗೆ ಒಳಪಟ್ಟಂತಹ ದಕ್ಷಿಣ ಮಧ್ಯ ವಲಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ವಲಯದ ವ್ಯಾಪ್ತಿಗೆ ಬರುವಂತಹ 17 ವಿಭಾಗಗಳು ನಮಗೆ ಬರ್ತವೆ. ಆ 17 ವಿಭಾಗಗಳಲ್ಲಿ 3 ಸ್ಟೇಟು ನಮಗೆ ಒಳಗೊಂಡಿರ್ತದೆ. ಅದರಲ್ಲಿ 1,80,000 ಚಿಲ್ಲರೆ ನಮ್ಮಲ್ಲಿ ಈಗ ಪ್ರತಿನಿಧಿಗಳಿದ್ದಾರೆ. ಆ ಎಲ್ಲ ಪ್ರತಿನಿಧಿಗಳ ಏನು ನಮಗೆ ಮುಂದೆ ಬೇಕಾಗುವಂತಹ ಅನುಕೂಲತೆಗಳೇನಿದೆ, ನಮ್ಮ ಪ್ರತಿನಿಧಿಗಳಿಗೆ ಬೇಕಾಗುವಂಥ ಅನುಕೂಲತೆಗಳೇನಿದೆ ಮತ್ತು LICಯಿಂದ ಯಾವ ರೀತಿ ನಾವು ಒಂದು ಉನ್ನತವಾದಂಥ ಪ್ರತಿನಿಧಿಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ, ಏನಾದರೂ ಸಮಸ್ಯೆಗಳು ಬಂದದ್ದೇ ಆದರೆ ಅದನ್ನು LICಯ ನಮ್ಮ ಲಿಯಾಪಿ 1964ನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಮತ್ತು ನಮ್ಮ ಝೋನಲ್ನ ಕಾರ್ಯದರ್ಶಿಯವರು ಅಧ್ಯಕ್ಷರು ಮತ್ತು ಏನಿದ್ದಾರೆ ಎಲ್ಲರ ಜೊತೆಗೂಡಿ ನಾವು ಒಂದು ಅತ್ಯುನ್ನತವಾದಂಥ ಒಂದು ಪ್ರತಿನಿಧಿಗಳಿಗೆ ಯಾವುದೇ ಥರದ ಒಂದು ಸಮಸ್ಯೆ ಬರದ ರೀತಿ ನಾವೆಲ್ಲರನ್ನೂ
ಸರಿಸಮಾನವಾಗಿ ತಗೊಂಡು ಹೋಗಲಿಕ್ಕೆ ಖಂಡಿತವಾಗಿಯೂ ಶ್ರಮ ಪಡ್ತೀವಿ.